ದೊಡ್ಡ ಮನೆ ಅಂತಂದ್ರೆ ನಮ್ಮಪ್ಪ ಬಂದಿರೋದು ಅಲ್ಲಿಂದಾನೆ. ಇದೇ ರಾಜ್ಕುಮಾರ್ ಕಂಪನಿಯಿಂದ ನಮ್ಮಪ್ಪ ಬಂದಿರೋದು. ನಾನೊಬ್ಬ ಲೈಟ್ ಬಾಯ್ ಆಗಿ ಸೇರ್ಕೊಂಡಿದ್ದೆ. ಇದೇ ಆಕ್ಚುಲಿ ಪೂರ್ಣಿಮಾ ಎಂಟರ್ಪ್ರೈಸಸ್ ಅಲ್ಲಿ ಜನ್ಮ ಜೋಡಿಯಿಂದ 175 ರೂಪಾಯಿ ಬಾಟಾಯಿಂದ ನಾನು ಸ್ಟಾರ್ಟ್ ಮಾಡಿದವನು. ನಮ್ಗೇನು ಆ ಶೋಕಿಗಳಿಲ್ಲ. ಆಕ್ಚುಲಿ ಅವರು ಯಾವತ್ತಿದ್ರು ಇವತ್ತಲ್ಲ, ಇನ್ನು 100 ವರ್ಷ ಹೋದ್ರು ದೊಡ್ಡ ಮನೆ. ನಮ್ದೊಂದು ಸಿನಿಮಾ ಅರಸು ಸಿನಿಮಾ ಅಂತ ಮಾಡಿದ್ವಿ, ಪುನೀತ್ ರಾಜ್ಕುಮಾರ್ ಪಿಕ್ಚರ್. ಅದಕ್ಕೆ ಒಂದು ಗೆಸ್ಟ್ ಅಪಿಯರೆನ್ಸ್ ಬೇಕಾಯಿತು. ನಾವು ಮಾತಾಡ್ಬೇಕಾದ್ರೆ ನಮ್ಮ ಚಿಕ್ಕಪ್ಪ ಅವರು ಇದು ದರ್ಶನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹೋಗಿ ಅವ್ರನ್ನ ವಿಚಾರಿಸ್ತಪ್ಪ, ನಾನೇ ಫೋನ್ ಮಾಡಿ ಮಾತಾಡಿದೆ. ಅಗಡ ನೀವು ಮನೆಗೆ ಬರ್ಬೇಕಾದ್ರೆ ಅಗಡ ನೀವು ಫೋನ್ ಮಾಡಿ ಹಿಂಗೆ ಬಾ ಮಾಡು ಅಂದ್ರೆ ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟೇ. ನೀವು ಅದೆಲ್ಲ ಬಂದು ಕತೆ ಹೇಳೋದು, ನಿಮ್ಮ ಕಂಪ್ನಿ ಕತೆ ಕೇಳೋದು, ನಮ್ಮ ಅಪ್ಪನೇ ಕೇಳಿ ನಾನೇ ಯಾಕೆ ಕೇಳಬೇಕು ಅಂತ ಹೇಳಿದ್ರು. ಆದರೆ ಒಂದೇ ಒಂದು ಕಂಡೀಷನ್ ಇದೆ ನಂದು ಅಂದರು. ಹೇಳಿ ದರ್ಶನ, ನನಗೆ ನೀವು ಏನೂ ಕೊಡೋಂಗಿಲ್ಲ, ನನ್ನ ಪಡ ನಾನು ಬರ್ತೀನಿ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತೀನಿ, ಅದು ನನ್ನ ಕಂಪ್ನಿ. ನೀವೇನು ಕೊಡೋಂಗಿಲ್ಲ, ನನ್ನ ಏನು ಕೇಳೋಂಗಿಲ್ಲ, ಕತೆ ಹೇಳೋಂಗಿಲ್ಲ, ನಾನು ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟೆ. ಆಮೇಲೆ ನಾವು ನನ್ನ ತಮ್ಮ ಏನು ಮಾಡಿದ್ರು, ಲಾಸ್ಟ್ಲಿ ಒಂದು ಪಿಕ್ಚರೆಲ್ಲ ಮುಗಿದ್ಮೇಲೆ ಅವ್ರು ಏನು ತಗೊಳ್ಳಿಲ್ಲ ನನ್ನ ದೊಡ್ಡ ಗುಣ, ಬಟ್ ಒಂದು ಜ್ಞಾಪಕಾರ್ಥವಾಗಿ ನಾವು ಏನಾದ್ರು ಕೊಡಬೇಕು ಅಂತ ಒಂದು ನಾನು ಅಪ್ಪು ಇಬ್ಬರು ಅಂಗಡಿಗೆ ಹೋಗಿ ಒಂದು ವಾಚ್ ತೊಗೊಂಬಂದ್ವಿ. ಇದು ಕೈ ಕೊಡೋಕೆ ಇದು ನಾವು ಕೊಟ್ವಿ ಅಂತ ಹೇಳ್ಬಾರ್ದು. ಅದಕ್ಕೆ ಅವ್ರು ಏನು ಅಂದ್ಬಿಟ್ರು ಗೊತ್ತಾ, ನನಗೆ ನೀವು ದುಡ್ಡು ಕೊಡಲ ಮಾಡಿ ಏನೇನೋ ಇದ್ರ ಮೂಲಕ ಬೇರೆ ಥರ ಕೊಡ್ತಿದ್ದೀರ ನೀವು. ಇಲ್ಲಪ್ಪ ಇದು ಪ್ರೀತಿ ಅಂತ ಕೊಡ್ತೀವಿ, ಹಂಗೆ ಅನ್ಕೊ ನೀನು. ಈ ಮನೆ ಅಂತ ಹೇಳ್ತೀಯ, ನಿಮ್ಮ ಮನೆ ಅಂತ ಪ್ರೀತಿ ಅಂತ ಅನ್ಕೋ, ಇದನ್ನು ಸಂಭಾವನೆ ಅಂತ ಅನ್ಕೋಬೇಡ ಅಂತ ಹೇಳ್ಕೊಟ್ವಿ. ನೋಡಿ, ಆ ತಂದೆ ಇರೋ ಗುಣ ಹಾಗೇ ಬಂದಿತ್ತು. ಆ ಕುಟುಂಬ, ನಮ್ಮ ಕುಟುಂಬ ಅಷ್ಟೇ ಪ್ರೀತಿ ಇವತ್ತು ಇಟ್ಕೊಂಡು ನಮಗೂ ಅಷ್ಟೇ ಇದೆ. ಮೀನಮ್ಮವರು, ದರ್ಶನ್ ಆಗಲಿ, ದಿನಕರ್ ಆಗಲಿ, ಎಲ್ಲರ ಮೇಲೆ ಅಷ್ಟೇ ಪ್ರೀತಿ. ಕುಟುಂಬ ನಮ್ಮದು. ಹೋಗಿ ಅವ್ರನ್ನ ವಿಚಾರಿಸ್ತಪ್ಪ, ನಾನೇ ಫೋನ್ ಮಾಡಿ ಮಾತಾಡಿದೆ. ಅಗಡ ನೀವು ಮನೆಗೆ ಬರ್ಬೇಕಾದ್ರೆ ಅಗಡ ನೀವು ಫೋನ್ ಮಾಡಿ ಹಿಂಗೆ ಬಾ ಮಾಡು ಅಂದ್ರೆ ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟೇ. ನೀವು ಅದೆಲ್ಲ ಬಂದು ಕತೆ ಹೇಳೋದು, ನಿಮ್ಮ ಕಂಪ್ನಿ ಕತೆ ಕೇಳೋದು, ನಮ್ಮ ಅಪ್ಪನೇ ಕೇಳಿ ನಾನೇ ಯಾಕೆ ಕೇಳಬೇಕು ಅಂತ ಹೇಳಿದ್ರು. ಆದರೆ ಒಂದೇ ಒಂದು ಕಂಡೀಷನ್ ಇದೆ ನಂದು ಅಂದರು. ಹೇಳಿ ದರ್ಶನ, ನನಗೆ ನೀವು ಏನು ಕೊಡೋಂಗಿಲ್ಲ, ನನ್ನ ಪಡ ನಾನು ಬರ್ತೀನಿ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತೀನಿ, ಅದು ನನ್ನ ಕಂಪ್ನಿ. ನೀವೇನು ಕೊಡೋಂಗಿಲ್ಲ, ನನ್ನ ಏನು ಕೇಳೋಂಗಿಲ್ಲ, ಕತೆ ಹೇಳೋಂಗಿಲ್ಲ, ನಾನು ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟೆ. ಆಮೇಲೆ ನಾವು ನನ್ನ ತಮ್ಮ ಏನು ಮಾಡಿದ್ರು, ಲಾಸ್ಟ್ಲಿ ಒಂದು ಪಿಕ್ಚರೆಲ್ಲ ಮುಗಿದ್ಮೇಲೆ ಅವ್ರು ಏನು ತಗೊಳ್ಳಿಲ್ಲ ನನ್ನ ದೊಡ್ಡ ಗುಣ, ಬಟ್ ಒಂದು ಜ್ಞಾಪಕಾರ್ಥವಾಗಿ ನಾವು ಏನಾದ್ರು ಕೊಡಬೇಕು ಅಂತ ಒಂದು ನಾನು ಅಪ್ಪು ಇಬ್ಬರು ಅಂಗಡಿಗೆ ಹೋಗಿ ಒಂದು ವಾಚ್ ತೊಗೊಂಬಂದ್ವಿ. ಇದು ಕೈ ಕೊಡೋಕೆ ಇದು ನಾವು ಕೊಟ್ವಿ ಅಂತ ಹೇಳ್ಬಾರ್ದು. ಅದಕ್ಕೆ ಅವ್ರು ಏನು ಅಂದ್ಬಿಟ್ರು ಗೊತ್ತಾ, ನನಗೆ ನೀವು ದುಡ್ಡು ಕೊಡಲ ಮಾಡಿ ಏನೇನೋ ಇದ್ರ ಮೂಲಕ ಬೇರೆ ಥರ ಕೊಡ್ತಿದ್ದೀರ ನೀವು. ಇಲ್ಲಪ್ಪ ಇದು ಪ್ರೀತಿ ಅಂತ ಕೊಡ್ತೀವಿ, ಹಂಗೆ ಅನ್ಕೊ ನೀನು. ಈ ಮನೆ ಅಂತ ಹೇಳ್ತೀಯ, ನಿಮ್ಮ ಮನೆ ಅಂತ ಪ್ರೀತಿ ಅಂತ ಅನ್ಕೋ, ಇದನ್ನು ಸಂಭಾವನೆ ಅಂತ ಅನ್ಕೋಬೇಡ ಅಂತ ಹೇಳ್ಕೊಟ್ವಿ. ನೋಡಿ, ಆ ತಂದೆ ಇರೋ ಗುಣ ಹಾಗೇ ಬಂದಿತ್ತು. ಆ ಕುಟುಂಬ, ನಮ್ಮ ಕುಟುಂಬ ಅಷ್ಟೇ ಪ್ರೀತಿ ಇವತ್ತು ಇಟ್ಕೊಂಡು ನಮಗೂ ಅಷ್ಟೇ ಇದೆ. ಮೀನಮ್ಮವರು, ದರ್ಶನ್ ಆಗಲಿ, ದಿನಕರ್ ಆಗಲಿ, ಎಲ್ಲರ ಮೇಲೆ ಅಷ್ಟೇ ಪ್ರೀತಿ. ಕುಟುಂಬ ನಮ್ಮದು.